ಮತ್ತೊಂದು ಕಡೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಮೂಡ ಹಗರಣದ ವಿಚಾರವಾಗಿ. ಈ ವಿಚಾರವಾಗಿ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ಆದರೆ, ಸಿಎಂ ಬದಲಾವಣೆಯನ್ನು ಚರ್ಚೆಗಳು ಬಂದಿದೆ ಆದರೆ ಯಾರಾಗಬೇಕು ನೋಡಿ. ಸದ್ದಿಲ್ಲದೆ ಇವೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ಸಿಎಂ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈಗ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಹೈಕಮಾಂಡ್ಗೆ ದಲಿತ ಸಮುದಾಯ ಸಚಿವರು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರಂತೆ. ಸಿಎಂ ಬದಲಾವಣೆ ಆಗುತ್ತಂತೆ ಅಂತೇಳಿ ಗುಸುಗುಸು ಶುರುವಾಗಿದೆ. ಇಲ್ಲಪ್ಪ, ಅವರು ರಾಜೀನಾಮೆ ಕೊಟ್ಟು ಹೋಗ್ಬೋದು, ಹೇಳೋಕ್ಕಾಗಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಒಂದು ವೇಳೆ ಅವರೇನಾದರೂ ಬದಲಾವಣೆ ಆದರೆ ನಮ್ಮ ಸಮುದಾಯದವ್ರನ್ನೇ ಮಾಡಬೇಕು, ದಲಿತ ಸಮುದಾಯದವರನ್ನೇ ಸಿಎಂ ಮಾಡಬೇಕು ಅಂತೇಳಿ ಯಾವಾಗ ಈ ಥರ ಗುಸುಗುಸು ಚರ್ಚೆಗಳು ಶುರುವಾಯಿತು ನೋಡಿ. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲ ಸೇರಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ರೌಂಡ್ ಡೆಲ್ಲಿ ಪ್ರಯಾಣ ಬೆಳೆಸಿ ಬಂದಿದ್ದಾರೆ. ಡಿನ್ನರ್ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಮಹದೇವಪ್ಪ ಅವರು, ಪರಮೇಶ್ವರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಯಾರು ಆಗ್ತಾರೆ ಅನ್ನೋದು ಕುತೂಹಲ. ಒಂದು ವೇಳೆ ಬದಲಾವಣೆ ಆದರೆ ಈಗಿರುವಂಥ ಚರ್ಚೆಗಳು ನೋಡ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ರೇಸಲ್ಲಿದೆ, ಈ ಕಡೆ ಪರಮೇಶ್ವರ್ ಅವರ ಹೆಸರು ಕೂಡ ರೇಸಲ್ಲಿದೆ. ಯಾರು ಆಗ್ತಾರೆ, ಒಂದು ವೇಳೆ ಬದಲಾವಣೆ ಆದಮೇಲೆ ಅಲ್ವಾ ಇವೆಲ್ಲ ಚರ್ಚೆ ಆಗಬೇಕು. ಆದರೆ ಆಲ್ರೆಡಿ ನಮ್ಮದು ಒಂದು ಖರ್ಚೀಫ್ ಇರಲಿ ಅಂತೇಳಿ ಹಾಕಿಟ್ಟಿದ್ದಾರೆ. ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ, ರವಾನೆ ಮಾಡಿದ್ದಾರೆ. ಒಂದು ವೇಳೆ ಸಿಎಂ ಬದಲಾವಣೆ ಆದರೆ ದಲಿತ ಸಮುದಾಯದ ನಾಯಕರಿಗೆ ನೀವು ಮಣೆ ಹಾಕಬೇಕು, ದಲಿತ ಸಮುದಾಯದ ನಾಯಕರಿಗೆ ನೀವು ಸಿಎಂ ಸ್ಥಾನವನ್ನು ಕೊಡಬೇಕು ಅಂಥೇಳಿ ಒಂದು ಖರ್ಚೀಫ್ ಅಂತೂ ಹಾಕಿಟ್ಟಿದ್ದಾರೆ. ಮತ್ತೊಂದು ಕಡೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಮೂಡ ಹಗರಣದ ವಿಚಾರವಾಗಿ. ಈ ವಿಚಾರವಾಗಿ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ಆದರೆ, ಸಿಎಂ ಬದಲಾವಣೆಯನ್ನು ಚರ್ಚೆಗಳು ಬಂದಿದೆ ಆದರೆ ಯಾರಾಗಬೇಕು ನೋಡಿ. ಸದ್ದಿಲ್ಲದೆ ಇವೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ಸಿಎಂ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈಗ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಹೈಕಮಾಂಡ್ಗೆ ದಲಿತ ಸಮುದಾಯ ಸಚಿವರು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರಂತೆ. ಸಿಎಂ ಬದಲಾವಣೆ ಆಗುತ್ತಂತೆ ಅಂತೇಳಿ ಗುಸುಗುಸು ಶುರುವಾಗಿದೆ. ಇಲ್ಲಪ್ಪ, ಅವರು ರಾಜೀನಾಮೆ ಕೊಟ್ಟು ಹೋಗ್ಬೋದು, ಹೇಳೋಕ್ಕಾಗಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಒಂದು ವೇಳೆ ಅವರೇನಾದರೂ ಬದಲಾವಣೆ ಆದರೆ ನಮ್ಮ ಸಮುದಾಯದವ್ರನ್ನೇ ಮಾಡಬೇಕು, ದಲಿತ ಸಮುದಾಯದವರನ್ನೇ ಸಿಎಂ ಮಾಡಬೇಕು ಅಂತೇಳಿ ಯಾವಾಗ ಈ ಥರ ಗುಸುಗುಸು ಚರ್ಚೆಗಳು ಶುರುವಾಯಿತು ನೋಡಿ. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲ ಸೇರಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ರೌಂಡ್ ಡೆಲ್ಲಿ ಪ್ರಯಾಣ ಬೆಳೆಸಿ ಬಂದಿದ್ದಾರೆ. ಡಿನ್ನರ್ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಮಹದೇವಪ್ಪ ಅವರು, ಪರಮೇಶ್ವರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಯಾರು ಆಗ್ತಾರೆ ಅನ್ನೋದು ಕುತೂಹಲ. ಒಂದು ವೇಳೆ ಬದಲಾವಣೆ ಆದರೆ ಈಗಿರುವಂಥ ಚರ್ಚೆಗಳು ನೋಡ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ರೇಸಲ್ಲಿದೆ, ಈ ಕಡೆ ಪರಮೇಶ್ವರ್ ಅವರ ಹೆಸರು ಕೂಡ ರೇಸಲ್ಲಿದೆ. ಯಾರು ಆಗ್ತಾರೆ, ಒಂದು ವೇಳೆ ಬದಲಾವಣೆ ಆದಮೇಲೆ ಅಲ್ವಾ ಇವೆಲ್ಲ ಚರ್ಚೆ ಆಗಬೇಕು. ಆದರೆ ಆಲ್ರೆಡಿ ನಮ್ಮದು ಒಂದು ಖರ್ಚೀಫ್ ಇರಲಿ ಅಂತೇಳಿ ಹಾಕಿಟ್ಟಿದ್ದಾರೆ. ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ, ರವಾನೆ ಮಾಡಿದ್ದಾರೆ. ಒಂದು ವೇಳೆ ಸಿಎಂ ಬದಲಾವಣೆ ಆದರೆ ದಲಿತ ಸಮುದಾಯದ ನಾಯಕರಿಗೆ ನೀವು ಮಣೆ ಹಾಕಬೇಕು, ದಲಿತ ಸಮುದಾಯದ ನಾಯಕರಿಗೆ ನೀವು ಸಿಎಂ ಸ್ಥಾನವನ್ನು ಕೊಡಬೇಕು ಅಂಥೇಳಿ ಒಂದು ಖರ್ಚೀಫ್ ಅಂತೂ ಹಾಕಿಟ್ಟಿದ್ದಾರೆ. ಮತ್ತೊಂದು ಕಡೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಮೂಡ ಹಗರಣದ ವಿಚಾರವಾಗಿ. ಈ ವಿಚಾರವಾಗಿ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ಆದರೆ, ಸಿಎಂ ಬದಲಾವಣೆಯನ್ನು ಚರ್ಚೆಗಳು ಬಂದಿದೆ ಆದರೆ ಯಾರಾಗಬೇಕು ನೋಡಿ. ಸದ್ದಿಲ್ಲದೆ ಇವೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ಸಿಎಂ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈಗ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಹೈಕಮಾಂಡ್ಗೆ ದಲಿತ ಸಮುದಾಯ ಸಚಿವರು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರಂತೆ. ಸಿಎಂ ಬದಲಾವಣೆ ಆಗುತ್ತಂತೆ ಅಂತೇಳಿ ಗುಸುಗುಸು ಶುರುವಾಗಿದೆ. ಇಲ್ಲಪ್ಪ, ಅವರು ರಾಜೀನಾಮೆ ಕೊಟ್ಟು ಹೋಗ್ಬೋದು, ಹೇಳೋಕ್ಕಾಗಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಒಂದು ವೇಳೆ ಅವರೇನಾದರೂ ಬದಲಾವಣೆ ಆದರೆ ನಮ್ಮ ಸಮುದಾಯದವ್ರನ್ನೇ ಮಾಡಬೇಕು, ದಲಿತ ಸಮುದಾಯದವರನ್ನೇ ಸಿಎಂ ಮಾಡಬೇಕು ಅಂತೇಳಿ ಯಾವಾಗ ಈ ಥರ ಗುಸುಗುಸು ಚರ್ಚೆಗಳು ಶುರುವಾಯಿತು ನೋಡಿ. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲ ಸೇರಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ.
ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ರೌಂಡ್ ಡೆಲ್ಲಿ ಪ್ರಯಾಣ ಬೆಳೆಸಿ ಬಂದಿದ್ದಾರೆ. ಡಿನ್ನರ್ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಮಹದೇವಪ್ಪ ಅವರು, ಪರಮೇಶ್ವರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಯಾರು ಆಗ್ತಾರೆ ಅನ್ನೋದು ಕುತೂಹಲ. ಒಂದು ವೇಳೆ ಬದಲಾವಣೆ ಆದರೆ ಈಗಿರುವಂಥ ಚರ್ಚೆಗಳು ನೋಡ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ರೇಸಲ್ಲಿದೆ. ಈ ಕಡೆ ಪರಮೇಶ್ವರ್ ಅವರ ಹೆಸರು ಕೂಡ ರೇಸಲ್ಲಿದೆ. ಯಾರು ಆಗ್ತಾರೆ, ಒಂದು ವೇಳೆ ಬದಲಾವಣೆ ಆದಮೇಲೆ ಅಲ್ವಾ ಇವೆಲ್ಲ ಚರ್ಚೆ ಆಗಬೇಕು. ಆದರೆ ಆಲ್ರೆಡಿ ನಮ್ಮದು ಒಂದು ಖರ್ಚೀಫ್ ಇರಲಿ ಅಂತೇಳಿ ಹಾಕಿಟ್ಟಿದ್ದಾರೆ. ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ, ರವಾನೆ ಮಾಡಿದ್ದಾರೆ. ಒಂದು ವೇಳೆ CM ಬದಲಾವಣೆ ಆದರೆ ದಲಿತ ಸಮುದಾಯದ ನಾಯಕರಿಗೆ ನೀವು ಮಣೆ ಹಾಕಬೇಕು, ದಲಿತ ಸಮುದಾಯದ ನಾಯಕರಿಗೆ ನೀವು CM ಸ್ಥಾನವನ್ನು ಕೊಡಬೇಕು ಅಂಥೇಳಿ ಒಂದು ಖರ್ಚೀಫ್ ಅಂತೂ ಹಾಕಿಟ್ಟಿದ್ದಾರೆ. ಮತ್ತೊಂದು ಕಡೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಮೂಡ ಹಗರಣದ ವಿಚಾರವಾಗಿ. ಈ ವಿಚಾರವಾಗಿ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಒಂದು ವೇಳೆ CM ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ಆದರೆ CM ಬದಲಾವಣೆಯನ್ನು ಚರ್ಚೆಗಳು ಬಂದಿದೆ ಆದರೆ ಯಾರಾಗಬೇಕು ನೋಡಿ. ಸದ್ದಿಲ್ಲದೆ ಇವೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. CM ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈಗ ದಲಿತ CM ಕೂಗು ಕೇಳಿ ಬರ್ತಾ ಇದೆ. ಹೈಕಮಾಂಡ್ಗೆ ದಲಿತ ಸಮುದಾಯ ಸಚಿವರು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರಂತೆ. CM ಬದಲಾವಣೆ ಆಗುತ್ತಂತೆ ಅಂತೇಳಿ ಗುಸುಗುಸು ಶುರುವಾಗಿದೆ. ಇಲ್ಲಪ್ಪ, ಅವರು ರಾಜೀನಾಮೆ ಕೊಟ್ಟು ಹೋಗ್ಬೋದು, ಹೇಳೋಕ್ಕಾಗಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಒಂದು ವೇಳೆ ಅವರೇನಾದರೂ ಬದಲಾವಣೆ ಆದರೆ ನಮ್ಮ ಸಮುದಾಯದವ್ರನ್ನೇ ಮಾಡಬೇಕು, ದಲಿತ ಸಮುದಾಯದವರನ್ನೇ CM ಮಾಡಬೇಕು ಅಂತೇಳಿ ಯಾವಾಗ ಈ ಥರ ಗುಸುಗುಸು ಚರ್ಚೆಗಳು ಶುರುವಾಯಿತು ನೋಡಿ. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲ ಸೇರಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ರೌಂಡ್ ಡೆಲ್ಲಿ ಪ್ರಯಾಣ ಬೆಳೆಸಿ ಬಂದಿದ್ದಾರೆ. ಡಿನ್ನರ್ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಮಹದೇವಪ್ಪ ಅವರು, ಪರಮೇಶ್ವರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಯಾರು ಆಗ್ತಾರೆ ಅನ್ನೋದು ಕುತೂಹಲ. ಒಂದು ವೇಳೆ ಬದಲಾವಣೆ ಆದರೆ ಈಗಿರುವಂಥ ಚರ್ಚೆಗಳು ನೋಡ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ರೇಸಲ್ಲಿದೆ. ಈ ಕಡೆ ಪರಮೇಶ್ವರ್ ಅವರ ಹೆಸರು ಕೂಡ ರೇಸಲ್ಲಿದೆ. ಯಾರು ಆಗ್ತಾರೆ, ಒಂದು ವೇಳೆ ಬದಲಾವಣೆ ಆದಮೇಲೆ ಅಲ್ವಾ ಇವೆಲ್ಲ ಚರ್ಚೆ ಆಗಬೇಕು. ಆದರೆ ಆಲ್ರೆಡಿ ನಮ್ಮದು ಒಂದು ಖರ್ಚೀಫ್ ಇರಲಿ ಅಂತೇಳಿ ಹಾಕಿಟ್ಟಿದ್ದಾರೆ. ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ, ರವಾನೆ ಮಾಡಿದ್ದಾರೆ. ಒಂದು ವೇಳೆ CM ಬದಲಾವಣೆ ಆದರೆ ದಲಿತ ಸಮುದಾಯದ ನಾಯಕರಿಗೆ ನೀವು ಮಣೆ ಹಾಕಬೇಕು, ದಲಿತ ಸಮುದಾಯದ ನಾಯಕರಿಗೆ ನೀವು CM ಸ್ಥಾನವನ್ನು ಕೊಡಬೇಕು ಅಂಥೇಳಿ ಒಂದು ಖರ್ಚೀಫ್ ಅಂತೂ ಹಾಕಿಟ್ಟಿದ್ದಾರೆ.